ಹಲೋ ಎವ್ರಿವನ್. ಇವತ್ತಿನ ವಿಡಿಯೋ ಬಂದು ಎಸ್ಟರ್ಡೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದಲ್ವಾ, ಕನ್ನಡ SLC ಎಕ್ಸಾಮ್ ಮಕ್ಕಳಲ್ಲಿ ಯಾರು ಫೇಲ್ ಆಗಿದ್ದೀರಾ, SLC ಎಕ್ಸಾಮ್ 2 ಬರ್ತದೆ 26th. ಸೊ 1 by 1 ಪೇಪರ್ ಹೋಗೋಣ ಅಂತ ನಾನು ಹೇಳಿದ್ದೆ. ಸೊ ಅದರಲ್ಲಿ ನಾವು ಪಿಕ್ ಮಾಡಿರೋದು ಫಸ್ಟ್ ಅಂತೂ ಕನ್ನಡ ಪೇಪರ್. ಸೊ ಕನ್ನಡ ಪೇಪರ್ ಬಗ್ಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಮಾತಾಡ್ತಾ ಇದ್ವು. ಮತ್ತು ಎಲ್ಲಿ ಯಾವ ಫಸ್ಟ್ ಕ್ವಶನ್ ಬಂದು ನಾವು ಫಸ್ಟ್ ಸ್ಟೆಪ್ ಬಂದರೆ ನಾವು ಲೆಟರ್ ರೈಟಿಂಗಿಂದ ಕಂಟಿನ್ಯೂ ಮಾಡಿದ್ದು. ಅದ್ರ ಮುಂದೆ ಬಿಟ್ಟು ಲೆಟರ್ ರೈಟಿಂಗ್ ಆದಮೇಲೆ ಐ ಹೋಪ್ ನೀವು ಲೆಟರ್ ರೈಟಿಂಗ್ ಎಲ್ಲ ಕಲ್ತಿದ್ದೀರಾ, ವಿಡಿಯೋ ಯಾರು ನೋಡಿರ್ತೀರಾ ಮತ್ತು ಯಾರನ್ನ ಶೇರ್ ಮಾಡಿದರೆ ನಿಮ್ಮ ಫಸ್ಟು ಅಟೆಂಪ್ಟ್ ಬಂದು ಲೆಟರ್ ರೈಟಿಂಗ್ನ ಕವರ್ ಮಾಡೋದ್ರಲ್ಲಿ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಇವಾಗ ನೆಕ್ಸ್ಟು ಲೆಟರ್ ರೈಟಿಂಗ್ ಆದಮೇಲೆ ಮುಂದಕ್ಕೆ ನೋಡೋಣ ಏನೇನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಏನಿದೆ ಅಂತ. ಸೊ 44th ಕ್ವಶನ್ ಬಂದು ಲೆಟರ್ ರೈಟಿಂಗ್ ಬರೀಲೇಬೇಕು, ಅದೆಲ್ಲ ಗೊತ್ತು. ಈ ಪ್ಯಾಟ್ರನ್ ಎಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ ನಾನು. ಆ್ಯಂಡ್ ಸೆಕೆಂಡ್ ಕ್ವಶನ್ ಬಂದು 43ನೇದು ನೀವು ಓದಿ 2 ಕ್ವಶನ್ನ ಕೇಳಿರ್ತಾರೆ, 2 ಮಾರ್ಕ್ಸ್ದು, ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ಇಟ್ ಈಸ್ ಲೈಕ್ ವೆರಿ ಈಸಿ. ಬಟ್ ಸ್ಟಿಲ್ ಕನ್ನಡ ಸ್ಪೀಕಿಂಗ್ ಲೈಕ್ ರೀಡಿಂಗ್ ಸ್ಕಿಲ್ ಇದ್ರೇ ನೀವು ಈ ಮೇನ್ನ ಅಟೆಂಡ್ ಮಾಡೋಕ್ಕೆ ಆಗೋದು. ನಿಮಗೆ ಓದೋಕ್ಕೆ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ನಿಮಗೆ ಆ ಕ್ವಶನ್ ಓದಿದಾಗ ಓಕೆ ಆ ಪ್ಯಾರಾಗ್ರಾಫ್ ಫುಲ್ ಒಂದು ದೊಡ್ಡ ಸ್ಟ್ಯಾನ್ಸಾದಲ್ಲಿ ಆ ಪ್ಯಾರಾಗ್ರಾಫಲ್ಲಿ ಎಲ್ಲಿದೆ ಆನ್ಸರ್ ಅಂತ ಯು ಕ್ಯಾನ್ ಮಾರ್ಕ್ ಇಟ್ ಆ್ಯಂಡ್ ರೈಟ್ ಡೌನ್. ಬಟ್ ಇಫ್ ಯು ಡೋಂಟ್ ನೋ ಹೌ ಟು ರೀಡ್, ಸೊ ವಾಟ್ ಟು ಡೂ, ಹಿಯರ್ ಇಸ್ ದ ಟ್ರಿಕ್ಸ್. ನಿಮಗೆ ಓದೋಕ್ಕೆ ಗೊತ್ತಾಗ್ತಿಲ್ಲ, ನೀವು ಓದಿದ್ರೆ ವೆಲ್ ಆ್ಯಂಡ್ ಫೈನ್. ಬಟ್ ಓದೋಕ್ಕೆ ಆಗಿಲ್ಲ ಅಂತಂದರೆ ವಾಟ್ ಯು ಸಪೋಸ್ ಟು ಡೂ ಈಸ್ ನಥಿಂಗ್ ಬಟ್ ಇವಾಗ ಕ್ವಶನ್ ಓದ್ತೀರಾ, ಅದ್ರ ರಿಲೇಟೆಡ್ ಟರ್ಮ್ ಪದ ಆ ಪ್ಯಾರಾಗ್ರಾಫಲ್ಲಿ ಎಲ್ಲಿದೆ ಅಂತ ಸರ್ಚ್ ಮಾಡಿ ಅಷ್ಟೇ. ಸರ್ಚ್ ಮಾಡಿ 2 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 1 ಮಾರ್ಕ್ಸಿಗೆ 2 ಸೆಂಟೆನ್ಸ್ ಆದರೂ ಮ್ಯಾಕ್ಸಿಮಮ್ ಬರೀಲೇಬೇಕು, 2 ಮಾರ್ಕ್ಸಿಗೆ ಅಟ್ಲೀಸ್ಟ್ 4 to 5 ಸೆಂಟೆನ್ಸ್ ಇರಲೇಬೇಕು. ಸೊ ಆ ಒಂದು ಪದ ನಿಮಗೆ ಎಲ್ಲಿಯ ಸ್ಟ್ಯಾಂಡರ್ಸಲ್ಲಿ ಸಿಗುತ್ತೆ, ನಿಮ್ಗೆ ಅರ್ಥ ಆಗಿಲ್ಲ ಯಾವ ಥರ ಬರೀಬೇಕು, ಪ್ಯಾರಾಗ್ರಾಫ್ನ ಹೇಗೆ ವಾಕ್ಯ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತಂದರೆ ಆ ಒಂದು ಪದದ ರಿಲೇಟೆಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಎಲ್ಲ ಸೇರಿಸಿ ಪ್ರಾಪರಾಗಿ 1 ಪ್ಯಾರಾಗ್ರಾಫ್ ಮಾಡಿ ಬರೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬಂದು ನಿಮ್ಮ 43rd ಕ್ವಶನ್ದು. ಬೇರೆ ಏನೂ ಟ್ರಿಕ್ಸ್ ನಿಮಗೆ ವರ್ಕ್ ಆಗಿಲ್ಲ, ಯಾವ ಥರ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಿಲ್ಲ, ನಿಮ್ಗೆ ಓದೋಕ್ಕೆ ಕಷ್ಟ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಈ ಒಂದು ಟ್ರಿಕ್ಸ್ನ ನೀವು ಫಾಲೋ ಮಾಡ್ಬೋದು. ಆದರೂ ನೆಕ್ಸ್ಟ್ ಮುಂದಕ್ಕೆ ಬರೋಕ್ಕಾದ್ರೆ 41 ಮತ್ತು 42, 41 ಮತ್ತು 42 ಬಂದು 8, 10 ವಾಕ್ಯ ಅಲ್ವಾ, 8 ಮತ್ತು 10 ಮಾರ್ಕ್ಸ್ ಸೆಂಟೆನ್ಸಲ್ಲಿ ಬರೀಬೇಕು ನೀವು. ಸೊ ಇದನ್ನು ಹೇಗೆ ಬರೀತೀರಾ, ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ಏನು ಹೇಳ್ತೀನಿ ಅಂತಂದರೆ, ಯಾವುದನ್ನ ಒಂದು ಲೆಸನ್ದು ಕ್ವಶನ್ನು 8, 10 ಮಾರ್ಕ್ಸ್ ಕೇಳ್ತಾ ಇದ್ದಾರೆ ಅಂದರೆ ಇಟ್ಸ್ ಲೈಕ್ ಮೇನ್ ಟಾಪಿಕೇ ಕೇಳಿರ್ತಾರೆ ಅವರು. ಮೇನ್ ಆ ಒಂದು ಲೆಸನ್ನಲ್ಲಿ ಒಂದು ಏನಕ್ಕೆ ಜಾಸ್ತಿ ಪೊಟೆನ್ಷಿಯಲ್ ಇದೆ, ವೇಟೇಜ್ ಇದೆ ಕಾನ್ಸೆಪ್ಟ್ಗೆ, ಅದ್ರ ಬಗ್ಗೆನೇ ಕತೆ ರಿಲೇಟೆಡ್ ಕೇಳಿರ್ತಾರೆ. ಇವಾಗ ನಿಮಗೆ ಪೊಯಮ್ನ ಬರೆಯೋಕ್ಕೆ ಬಂದಿಲ್ಲ, ಪೊಯಮ್ ಅಂದರೆ ಬೇಸಿಕಲಿ ಇವಾಗೇನು ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರು ಆಶಯವಾಗಿದೆ ವಿವರಿಸಿ ಅಂತ ಹೇಳಿದ್ರು. ನಿಮಗೆ